ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬುರಾಂಪುರ ಗ್ರಾಮ ಈಗ ಅಕ್ರಮ ದಂಧೆಕೋರರ ಅಡ್ಡೆಯಾಗಿ ಬದಲಾಗಿದೆ. ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಮಾತನ್ನ ಇಲ್ಲಿನ ಅಧಿಕಾರಿಗಳು ಮರೆತಂತಿದೆ. ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಹಗಲು ರಾತ್ರಿ ಎನ್ನದೇ ಲೂಟಿ ಮಾಡಲಾಗುತ್ತಿದ್ದು ಇಡೀ ಪ್ರದೇಶ ತಗ್ಗುಗುಂಡಿಗಳಿಂದ ತುಂಬಿ ಹೋಗಿದೆ. ಈ ಅಕ್ರಮದ ವಿರುದ್ಧ ಗ್ರಾಮದ ವೀರೇಶ ನಾಯಕರು ಆಕ್ರೋಶ ಹೊರಹಾಕಿದ್ದು ತಹಶೀಲ್ದಾರ್ ಭೀಮರಾಯ ಅವರು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಹಗಲು ದರೋಡೆ ನಡೆಯುತ್ತಿದ್ದರೂ ದಂಡಾಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಕದಿಮರ ಈ ಲೂಟಿಗೆ ಬ್ರೇಕ್ ಹಾಕಿ ಸರ್ಕಾರಿ ಆಸ್ತಿ ಉಳಿಸುವವರು ಯಾರು ಎಂಬುದು ಈಗ ಬುರಾಂಪುರ ಜನರ ದೊಡ್ಡ ಪ್ರಶ್ನೆಯಾಗಿದೆ. ಈಗಲಾದರೂ ದಂಡಾಧಿಕಾರಿಗಳು ಎಚ್ಚೆತ್ತು ದಂಡ ಹಿಡಿಯುತ್ತಾರಾ ಕಾದು ನೋಡಬೇಕಿದೆ. ಹೆಸರು ಈರಣ್ಣ ಅಂತೇಳಿ ಬುರಾನ್ಪುರ. ನಮ್ಮದು ಬುರಾನ್ಪುರ್ನಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್. ಆ ಗೌರ್ಮೆಂಟ್ ಲ್ಯಾಂಡಲ್ಲಿ 2-3 ಎಕರೆ ಆಗಷ್ಟು ಮರಳನ್ನು ಅದು ಮಣ್ಣು ಭೂಮಿ ಅಗಿದ್ಬಿಟ್ರೆ ಸರ್. ಅದು ನೋಡೋಕೆ ರೀತಿ ಇಲ್ದಂಗೆ ಆ ಥರ ಮಾಡಿದರೆ ನಾವು ಎಷ್ಟು ಸಾರಿ ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಇವು ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ಒಂದು ಸಲ ಗಮನಕ್ಕೆ ಕೇಳಿದ್ದೀವಿ ನಾವು. ಅವರು ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡೋಗ್ಯಾರ. ನಿಮಗೆ ವಿ.ಎಗೆ ಕುಲಕರ್ಣಿ ಅವ್ರಿಗೆ ಹೇಳ್ರಿ ಅಂತ ಹೇಳಿದ್ರು. ಅವರಿಗೆ ಫೋನ್ ಮಾಡಿದೆ, ಅವರು ರಿಸೀವ್ ಮಾಡ್ತಾಯಿಲ್ಲ. ಅವರು ಒಂದು ಸಲ ಮತ್ತೆ ಪೊಲೀಸ್ ಸ್ಟೇಷನ್ ಸಾಬ್ರಿಗೂ ಎಷ್ಟು ಸಲ ಹೇಳಿದ್ವಿ. ಅವರು ಏನಿಲ್ಲ, 1-2 ಸಲ 15 ದಿನ ಬಿಡ್ತಾರೆ, ಮತ್ತೆ ಚಾಲು ಮಾಡ್ತಾರೆ. ಮತ್ತೆ ಹೆಂಗೆ ತೋಡಿದ್ದು ಮಣ್ಣು ಹಂಗೆ ತೋಡ್ತಾರೆ ಸರ್. ಇದಕ್ಕೆ ಯಾರು ಅಧಿಕಾರಿಗಳು ಜೊತೆ ಕೇರ್ ಮಾಡ್ತಾಯಿಲ್ಲ. ಭೂಮಿ ನೋಡ್ಬೋದು ಸರ್, 3 ಎಕರೆ ಆಗೋಷ್ಟು ಭೂಮಿನ ಅದು ಕೆರೆ ಥರ ಮಾಡಿಬಿಟ್ಟ ಸರ್. ಗೌರ್ಮೆಂಟ್ ಲ್ಯಾಂಡ್ ಚಲೋ ಇರೋ ಲ್ಯಾಂಡನ್ನು ಅದೆಲ್ಲ ತೋಡಿ ಅದು ಮಣ್ಣನ್ನು ಮಾರಾಟ ಮಾಡಕ್ಕೆ ಹಚ್ಚಿಬಿಟ್ರು. ಜಿಲಾನಿ ಮತ್ತು ಜಲಾಲ್ ಮಾಪಾಶಂಬರು 3 JCB ಊರಲ್ಲಿ ಇಟ್ಕೊಂಡು ಬರೀ ಇದನ್ನೇ ಇದೇ ಒಂದು ದಂಧ ಆಗಿಬಿಟ್ಟ ಸರ್ ಅವ್ರಿಗೆ ಡೈಲಿ. ಅಲ್ಲ ರೀ, ಈಗ ಅದು ಯಾವ ಭೂಮಿ? ಅದು ಗೈರಾಣಿ ಭೂಮಿನ ಸರ್ಕಾರ ಭೂಮಿ? ಸರ್ಕಾರ ಭೂಮಿ ಸರ್, ಗೈರಾಣಿ ಭೂಮಿ ಅಂತೇಳಿ ಸರ್ಕಾರ ಭೂಮಿ ಬಿಟ್ಟು ಐತೆ ಸರ್. ಅಲ್ಲಿ ನಮ್ಮೂರಲ್ಲಿ ಸರ್ವೆ ನಂಬರ್ 54 ಇರ್ಬೇಕು ಸರ್. ಅದು ಆ ಭೂಮಿ ಗೌರ್ಮೆಂಟ್ ಲ್ಯಾಂಡ್ ಅಲ್ಲೇ ಹಂಗೆ ಇತ್ತು ಸರ್. ಅದನ್ನು ಎಲ್ಲಿ ತೊಡಲ್ಲ ಸರ್, ಅದೇ ಗೌರ್ಮೆಂಟ್ ಲ್ಯಾಂಡ್ ಭೂಮಿನಾಗೆ ತೊಡ್ದ. ಎಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದ್ರು ಅವ್ರು ಬರ್ತಾರೆ, ಹೋಗ್ತಾರೆ, ನೋಡ್ಕೊಂತಾರೆ. ಮತ್ತು ಯಾರು ಒಂದ್ಸಲ ಫೋನೇ ಎತ್ತಾಗಲ್ಲ ಸರ್ ಯಾರು. ಅದು ಇವ್ರದ್ದು ಆಟ ಇವ್ರಿ ಸರ್. ಅವ್ರು ಇಲ್ಲಿಂದ ಬರೋದ್ರೊಳಗೆ ಅವರು ಅಲ್ಲಿ ಕಾಯ್ಕೊಂತಿರ್ತಾರೆ ಸರ್. ಅಲ್ಲಿ ಬರೆದಾಗ ಗಾಡಿ JCB ಇರಲ್ಲ ಸರ್. ಯಾವ ಗಾಡಿ ತೋಡುವಂಥ ಮಣ್ಣು ತೋಡುವಂಥವು ಯಾವ ಗಾಡಿ ಇರಲಾರ್ದಂಗೆ ಹೋಗ್ಬಿಡ್ತಾರೆ ಸರ್. ಈಗ ಆ ತಗ್ಗಲ್ಲಿ ಈಗ ಮರಂ ತೊಡ್ತಾರೆ ಅಂತೇಳಿ ಆ ತಗ್ಗಲ್ಲಿ ಬಿದ್ದು ಯಾರಾದರೂ ಮಕ್ಕಳು ಅಥವಾ ಹಿರಿಯರು ಕಾಲು ಜಾರಿ ಬಿದ್ದು ಸತ್ತರ ಯಾರು ಹೊಣೆ? ಇದಕ್ಕೆ ಯಾರು ಹೊಣೆ ಎಂಬ ಗೇಲ್ ಸರ್. ಈಗ ನಾವೆಲ್ಲ ಅಧಿಕಾರಿಗಳಿಗೆ ಎಷ್ಟು ಸಲ ಹೇಳಿದ್ರೆ ನೋಡ್ತಾರೆ ಹೋಗ್ಯಾರ, ಎಲ್ಲರಿಗೂ ಗೊತ್ತಿದೆ ಸರ್. ಮತ್ತು ಅಲ್ಲಿ ಏನು ನಾವು ಮೈನ್ಸ್ ಆಫೀಸ್ಗೆ ಎಷ್ಟು ಸಲ ಫೋನ್ ಮಾಡಿವಿ, ಭೂಗಣಿ ಮತ್ತು ವಿಜ್ಞಾನ ಇಲಾಖೆದವರಿಗೆ. ಅವ್ರು ಏನು ರೆಸ್ಪಾನ್ಸೇ ಮಾಡೋಣ ಸರ್. ಅವ್ರಿಗೆ ಸಂಬಂಧಪಟ್ಟಂಥವ್ರೆ ಅಲ್ಲಿ ಕಾತಿಕಿ ರೋಡ್ ಚೆಕ್ ಪೋಸ್ಟಲ್ಲಿ ಇದ್ದಾರೆ. ಅವ್ರು ಬರ್ತಾರೆ, ನೋಡ್ಕೊಂತಾರೆ, ಹೋಗಿಬಿಡ್ತಾರೆ ಸರ್. ಏನು ಅನ್ನೋದೇ ಇಲ್ಲ ಸರ್ ಅವ್ರಿಗೆ. ಅಲ್ಲ ರೀ, ಈ ರೀತಿ ಆದರೆ ಮತ್ತೆ ಹೆಂಗೆ ರೀ ಖನಿಜ ಸಂಪತ್ತನ್ನು ಲೂಟಿ ಮಾಡ್ತಾರೆ? ಇಲ್ಲಿ ಹೇಳೋರು ಕೇಳಿದ್ರೆ ಮನೇಲಿ ಯಾರಿಲ್ಲ. ಅದು ಏನು ಅವ್ರಿಗೆ ಕೇಳೋರು ಇಲ್ದಂಗೆ ಆಗ್ಬಿಟ್ಟ ಸರ್ ಅವ್ರಿಗೆ ಎಷ್ಟು ಸಲ ನಾವು ಹೇಳಿದ್ದೀವಿ, ಎಷ್ಟು ಸಲ ವಾರ್ನ್ ಮಾಡಿದ್ವಿ. ಇಡೀ ಊರವರೆಲ್ಲ ಕೂಡ ಒಂದ್ಸಲ ಹೇಳಿದ್ದೀವಿ ಎಲ್ಲರೂ. ಆ ಭೂಮಿನ ಹಂಗೆ ಅಲ್ಲಿ ಮಾಡಬೇಡಪ್ಪ, ಅದು ಇರ್ತದೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟದ್ದು. ಅದು ಮುಂದೆ ನಮಗೆ ಏನಾದರೂ ಇರ್ತದೆ ಅಂತ ಹೇಳಿದ್ರು ಸತ್ತ ಅವ್ರು ಕೇಳವಲ್ರಿ ಸರ್. ಎಷ್ಟು ಸಲ ಈಗ ಒಂದು 4-5 ವರ್ಷ ಆಯ್ತು ಸರ್ ಹೇಳಕ್ಕೆ. ಕೇಳ್ತಾನಿಲ್ಲ ಸರ್. ಅವ್ರ ಒಂದು 15 ದಿನ ಬಿಡ್ತಾರೆ, ನಾವು ಹೇಳಿದಾಗ 1 ತಿಂಗಳ ಬಿಡ್ತಾರೆ, ಮತ್ತೆ ಚಾಲು ಸರ್. ಅದು ಇದಕ್ಕೆಲ್ಲ ಯಾರು ಸಪೋರ್ಟ್ ಇದಾನ ಅಥವಾ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇದಕ್ಕೆಲ್ಲ? ಇದಕ್ಕೆ ಯಾರು ಸಪೋರ್ಟ್ ಆಗಿದಾರೋ ಬಿಟ್ಟಾರೋ ಗೊತ್ತಿಲ್ಲ ಸರ್. ನಮಗಂತೂ ಏನು ಗೊತ್ತೇ ಇಲ್ಲ. ಇವರು ಯಾವಾಗನ ಫೋನ್ ಮಾಡಿದಾಗ ಅವ್ರು ಯಾರು ಮೈನ್ಸವ್ರು ಫೋನೇ ಎತ್ತಂಗಿಲ್ಲ ಯಾರು. ಇವರು ಯಾರನ್ನ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರಿ JCB ಟ್ರ್ಯಾಕ್ಟ್ರು ಟಿಪ್ಪರ್ ಏನಿರ್ತವೆ ಎಲ್ಲ ತೆಕ್ಕೊಂಡು ಹೋಗ್ಬಿಡ್ತಾರೆ. ತಹಸೀಲ್ದಾರ್ ಅವ್ರ ಸಿಬ್ಬಂದಿಗಳು VA ಮತ್ತು ತಹಸೀಲ್ದಾರ್ ಅವರು ಇದಾರಲ್ಲ, ಅವ್ರು VA ಅವರು ಫೋನೇ ಮಾಡಿ ಸರ್. ಫೋನೇ ಎತ್ತಂಗಿಲ್ಲ. ಬಂದ್ರು ಅವ್ರು ಅಲ್ಲಿ ಯಾವ ಗಾಡಿ ಇರೋದಲ್ಲ, ಅವ್ರು ಬರೋದೇ ಇಲ್ಲ ಸರ್. VA ಅವರು ಅಲ್ಲಿ ಎಂಟ್ರಿನೇ ನೋಡಿಲ್ಲ, ಒಂದು ಸಲ ಬಂದೇ ಇಲ್ಲ ಸರ್. ಅಲ್ಲಿ ಹೇಳಿದ್ವಿ, ಆಯ್ತು ಒಂದು ಸಲ ನೋಡ್ಕೊಂಡು ಹೋಗ್ತೀವಿ ಅಂದ್ರೆ ಸರ್ ಬಂದೇ ಇಲ್ಲ ಸರ್. ಮತ್ತೆ ಅವಾಗ ಈಗ ಒಂದು 6 ತಿಂಗಳಿಂದ ತಹಸೀಲ್ದಾರ್ ಸಾಹೇಬ್ರಂತೆ ಬಂದಿದ್ದರು. ನಿಮ್ಮ VAಗೆ ಹೇಳ್ರಿ ಅಂದರು, ಹೇಳಿದ್ವಿ ಒಂದು ಸಲ. ಅವ್ರು ಬಂದಿಲ್ಲ ಸರ್, ಅದನ್ನು ನೋಡ್ಕೊಂಡು ಹೋಗಿಲ್ಲ ಸರ್. ಮತ್ತೀಗ ತಹಸೀಲ್ದಾರ್ ಅವರು ಬಂದಾರೆ ಅಂತೇಳಿ ಮತ್ತೆ ಅವರು ಜವಾಬ್ದಾರಿ ನೋಡ್ಬೇಕಲ್ಲ? ನೋಡ್ಬೇಕು ಸರ್. ಅವ್ರು ನೋಡ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಅಲ್ಲೇನು ಅದು ರೋಡ್ ಪಕ್ಕದಲ್ಲಿ ತೋಡ್ಯಾರ ಸರ್. ಫಸ್ಟ್ನ ಯಾವನ ಗಾಡಿ ಯಾರು ಏನಾದರೂ ಹೋಗಿ ಬಿದ್ದರೆ ಅದರಲ್ಲಿ ನೀರು ತುಂಬಿದ ಟೈಮ್ನಲ್ಲಿ ನೀರು ಬಿದ್ದಿರೋದು ಜವಾಬ್ದಾರಿ ಯಾರು ಸರ್? ರೋಡ್ ಪಕ್ಕದಲ್ಲಿ ತೋಡ್ತಾರೆ. ಅಲ್ಲಿ ಸಂಜರಾಯನ ದೇವಸ್ಥಾನ ಇದೆ, ಅದೆಲ್ಲ ಬಿಡ್ತಾರೆ ಸರ್. ಅದೇ ಮಣ್ಣೇ ತೋಡೋದು ಇದೇ ಕಲ್ತು ಬಿಟ್ಟಾರೆ ಸರ್.